My dear students, welcome to my channel Dhanastalk for class 9 standard science subject. Theme 1 learning outcome 1.10 to 1.12. Already from the learning outcome 1.1 to 1.9 the answers are posted. Sahil ಅನ್ನೋರು ನನಗೆ PDF ಫಾರ್ಮೆಟ್ ಅಲ್ಲಿ ಎಲ್ಲ ಥೀಮ್ ಇಂದ ಒಂದು ಆಕ್ಟಿವಿಟಿ ಶೀಟ್ಸ್ ಅನ್ನ ಕಳಿಸಿದ್ದಾರೆ. Really I am very thankful. Not only behalf of the students, on behalf of me also, I am thank you very much. ಇವಾಗ ಆನ್ಸರ್ಸ್ ನೋಡೋಣ. ಲರ್ನಿಂಗ್ ಔಟ್ಕಮ್ 1.10 ಅಲ್ಲಿ ಆಕ್ಟಿವಿಟಿ 1.10.1 ಕ್ವೆಶನ್ ಏನಿದೆ ಇಲ್ಲಿ, ಒಂದು ಎಕ್ಸಾಂಪಲ್ ಕೊಡಿ. ಮ್ಯಾಟರ್ ಇಸ್ ಮೇಡ್ ಆಫ್ ಪಾರ್ಟಿಕಲ್ಸ್ ಅಂತ ಇದೆ. ಸೊ ಟೇಕ್ 100 ml of water in a beaker, add few salt crystals. Salt dissolves in water, spread uniformly between the particles of water. These particles we cannot see. Particles cannot be divided further. Next 1.10.2 ಅಲ್ಲಿ ಮಾಲಿಕ್ಯುಲರ್ ಫಾರ್ಮುಲಾ ಬರಿಬೇಕು. ಕೆಲವು ಕಾಂಪೌಂಡ್ಸ್ ನೇಮ್ ಕೊಟ್ಟಿದ್ದಾರೆ. ಅಲ್ಯೂಮಿನಿಯಂ ಕ್ಲೋರೈಡ್ AlCl3, ಕಾಪರ್ ಅಯೋಡೈಡ್ CuI2, ಕ್ಯಾಲ್ಸಿಯಂ ಕಾರ್ಬೋನೇಟ್ CaCO3, iron sulfate FeSO4, potassium nitrate KNO3 and zinc sulfate ZnSO4. In activity 1.10.3 we have to write the compounds by using the ions. So how to write? ಇಲ್ಲಿ activity 1.3 ಅಲ್ಲಿ compounds names ಅನ್ನ ನಾನು ಇಲ್ಲಿ ಬರೆದಿದ್ದೇನೆ. by using the given ions ಕೊಟ್ಟಿದ್ದಾರೆ, ಅದನ್ನ ಯೂಸ್ ಮಾಡಿ ಇಲ್ಲಿ compounds ಅನ್ನ ನಾವು ಬರೆದಿದ್ದೇವೆ. So you can pause the video and you can copy this. The next one is justify for any two compounds you wrote in the above activity. ಅಲ್ಲಿ ಎರಡು ಕಾಂಪೌಂಡ್ಸ್ ನೀವು ಬರೆದಿದ್ದೀರಲ್ವಾ ಬೇಸ್ಡ್ ಅಪಾನ್ ದ ಅಯಾನ್ಸ್. ಸೊ ಅದನ್ನ ಜಸ್ಟಿಫೈ ಮಾಡಿ ಅಂತ ಹೇಳಿದ್ದಾರೆ. ಸೊ ನಾನಿಲ್ಲಿ Ca3N2 ಅನ್ನೋದನ್ನ ನೀವು ಈ ಕಾಂಪೌಂಡ್ ಸೆಕೆಂಡ್ ಕಾಲಮ್ ಅಲ್ಲಿ ಫ್ರಮ್ ದ ಬಿಲೋ ಕೆಳಗಿಂದ ಸೆಕೆಂಡ್ ಒನ್ ಅಲ್ಲಿ ನೋಡಬಹುದು ನೀವು Ca3N2. ಸೊ ಅದನ್ನ ನಾನು ಜಸ್ಟಿಫೈ ಮಾಡ್ತಾ ಇದ್ದೀನಿ. Ca ಅಂದ್ರೆ ಕ್ಯಾಲ್ಸಿಯಂ, N ಅಂದ್ರೆ ನೈಟ್ರೋಜನ್ ಅಲ್ವಾ. ಸೊ ಕ್ಯಾಲ್ಸಿಯಂ ಅಟಾಮಿಕ್ ನಂಬರ್ 20, ನೈಟ್ರೋಜನ್ ಅಟಾಮಿಕ್ ನಂಬರ್ 7. ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ಅದನ್ನ ನಾವು ಎಲೆಕ್ಟ್ರಾನ್ಸ್ ಅನ್ನ ಫಿಲ್ ಮಾಡ್ತಾ ಬರಬೇಕು. KLM ಶೆಲ್ ಅಲ್ಲಿ ಫಸ್ಟ್ ಶೆಲ್ ಅಲ್ಲಿ ಯಾವಾಗಲೂ 2 ಎಲೆಕ್ಟ್ರಾನ್, ನೆಕ್ಸ್ಟ್ 8 ಮತ್ತೆ ನೆಕ್ಸ್ಟ್ 8. ಸೊ ಕ್ಯಾಲ್ಸಿಯಂ ಅಲ್ಲಿ ನೀವು ಇವಾಗ ನೋಡಿದಾಗ ಲಾಸ್ಟ್ ಶೆಲ್ ಅಲ್ಲಿ 2 ಎಲೆಕ್ಟ್ರಾನ್ಸ್ ಇದೆ, ನೈಟ್ರೋಜನ್ ಅಲ್ಲಿ 5 ಇದೆ, ಕರೆಕ್ಟಾ? ಸೊ ಇವಾಗ ನಾವೇನ್ ಮಾಡ್ತೀವಿ ಅಂದ್ರೆ ಈ ಆಕ್ಟೇಟ್ ರೂಲ್ ಅನ್ನ ಫಾಲೋ ಮಾಡಬೇಕು ಅಂದ್ರೆ ಈ ಕ್ಯಾಲ್ಸಿಯಂ ಬಂದ್ಬಿಟ್ಟು ಈ 2 ಎಲೆಕ್ಟ್ರಾನ್ ಅನ್ನ ಲೂಸ್ ಮಾಡ್ಕೋಬೇಕು, ಬಿಕಾಸ್ ಟು ರೀಚ್ ಅನ್ ಆಕ್ಟೇಟ್, ಕರೆಕ್ಟಾ? ಮತ್ತೆ ಅದೇ ನೈಟ್ರೋಜನ್ ಏನ್ ಮಾಡಬೇಕು, 5 ಇದೆ, ಸೊ ಇನ್ನು 3 ಬೇಕು ಔಟರ್ ಮೋಸ್ಟ್ ಶೆಲ್ ಅಲ್ಲಿ 8 ಎಲೆಕ್ಟ್ರಾನ್ ಫಿಲ್ ಆಗೋದಕ್ಕೆ. ಸೊ ಇಟ್ ಹ್ಯಾಸ್ ಟು ಗೇನ್ ದ 3 ಎಲೆಕ್ಟ್ರಾನ್ಸ್ ಫ್ರಮ್ ದ ಅದರ್ ಎಲಿಮೆಂಟ್. ಸೊ ಇವಾಗ ಏನಾಗುತ್ತೆ, ನಾವು ನೋಡಿ ಇವಾಗ ಕ್ಯಾಲ್ಸಿಯಂ ಮತ್ತೆ ನೈಟ್ರೋಜನ್, ಕ್ಯಾಲ್ಸಿಯಂ ಅಲ್ಲಿ ಔಟರ್ ಮೋಸ್ಟ್ ಶೆಲ್ ಎಷ್ಟಿದೆ, 2 ಇದೆ, ಮತ್ತೆ ನೈಟ್ರೋಜನ್ ಎಷ್ಟು ಗೇನ್ ಮಾಡ್ಕೊಂತು, 3 ಗೇನ್ ಮಾಡ್ಕೊಂತು. ಸೊ ನಾವು ಅದನ್ನ ಕ್ರಿಸ್ ಕ್ರಾಸ್ ಮಾಡಿ ಬರ್ದಾಗ Ca3N2 ಆಗುತ್ತೆ. ಸೊ ದ ಆನ್ಸರ್ ಇಸ್ Ca3N2. ದ ನೆಕ್ಸ್ಟ್ ಒನ್ ಇಸ್ ಆಕ್ಟಿವಿಟಿ 1.10.5. ದಿಸ್ ಇಸ್ ಆಲ್ಸೋ ಆಲ್ರೆಡಿ ಐ ಎಕ್ಸ್ಪ್ಲೇನ್ಡ್ ಹೇಗೆ ಇದನ್ನ ನಾವು ಸಾಲ್ವ್ ಮಾಡೋದು ಅಂತ ಹೇಳಿ. ಸೊ ಯು ಕ್ಯಾನ್ ಕಾಪಿ ಡೌನ್ ದಿಸ್. ಅಟಾಮಿಕ್ ಮಾಸ್ ನಂಬರ್ ನಿಮಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ ಅಂತ ನಾನು ಹೇಳಿದ್ದೇನೆ. ಸೊ ಬೇಸ್ಡ್ ಅಪಾನ್ ದಿಸ್ ಯು ಹ್ಯಾವ್ ಟು ಡೂ ದಿಸ್. ದೆನ್ ಲರ್ನಿಂಗ್ ಔಟ್ಕಮ್ 1.11. ದಿಸ್ ಇಸ್ ಅಬೌಟ್ ಬೇಸ್ಡ್ ಆನ್ ವಿಚ್ ಅಬ್ಸರ್ವೇಷನ್ ಜಾನ್ ಡಾಲ್ಟನ್ ಪ್ರಪೋಸ್ಡ್ ಇಸ್ ಅಟಾಮಿಕ್ ಥಿಯರಿ ಅಂತ ಇದೆ, ಕರೆಕ್ಟಾ? ಸೊ ಅದಕ್ಕೆ ಆನ್ಸರ್ ಇದು. ಡಾಲ್ಟನ್ ಥಿಯರಿ ವಾಸ್ ಬೇಸ್ಡ್ ಆನ್ ದ ಲಾ ಆಫ್ ಕೆಮಿಕಲ್ ಕಾಂಬಿನೇಷನ್, ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅಂಡ್ ದ ಲಾ ಆಫ್ ಡೆಫಿನೆಟ್ ಪ್ರಪೋರ್ಷನ್ಸ್. ನೀವಿಷ್ಟ ಆನ್ಸರ್ ಆದ್ರೂ ಬರಿಬಹುದು. ಅದರ್ವೈಸ್ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಆಟಮ್ಸ್ ಅಂಡ್ ಮಾಲಿಕ್ಯೂಲ್ಸ್ ಅಂತ ಹೇಳಿ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ ಅಂತ ಹೇಳಿ ಒಂದು 6 ಪಾಯಿಂಟ್ಸ್ ಇದೆ. ಇಫ್ ಯು ವಾಂಟ್ ಯು ಕ್ಯಾನ್ ಇನ್ಕ್ಲೂಡ್ ದಟ್. ಬಟ್ ಮೇಲೆ ನಾನು ಏನು ಇವಾಗ ಓದಿದೆ ಡೆಫಿನೇಷನ್ ಟಿಲ್ ದ ಕನ್ಸರ್ವೇಷನ್ ಆಫ್ ಮಾಸ್ ಆಫ್ ದ ಲಾ ಆಫ್ ಡೆಫಿನೆಟ್ ಪ್ರಪೋರ್ಷನ್ಸ್ ಅಲ್ಲಿವರೆಗೂ ನೀವು ಬರಿಬೇಕು. ಇಲ್ಲಿ ಅಕಾರ್ಡಿಂಗ್ ಟು ಇಸ್ ಥಿಯರಿ ಅಂತ ನಾನು ಏನು ಬರೆದಿದ್ದೇನೆ ಅದು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದು. ಇಫ್ ಯುವರ್ ಟೀಚರ್ ಸೇಸ್ ಯು ಹ್ಯಾವ್ ಟು ರೈಟ್ ದ ಹೋಲ್ ಥಿಂಗ್, ಯು ಕ್ಯಾನ್ ರೈಟ್. ಅದರ್ವೈಸ್ ಅಷ್ಟು ಬರೆದ್ರು ಓಕೆ ಅಂದ್ರೆ ಯು ಕ್ಯಾನ್ ಸ್ಟಾಪ್ ದೇರ್ ಇಟ್ ಸೆಲ್ಫ್, ಯಾಕಂದ್ರೆ ಸ್ಪೇಸ್ ಪ್ರೊವೈಡ್ ಮಾಡಿರೋದು ಕಮ್ಮಿ ಇರೋದ್ರಿಂದ. ನೆಕ್ಸ್ಟ್ ಆಕ್ಟಿವಿಟಿ 1.11.12 ಒಂದು ಡಯಾಗ್ರಾಮ್ ಕೊಟ್ಟಿದ್ದಾರೆ. ದೆನ್ JJ ಥಾಮ್ಸನ್ ಎಕ್ಸ್ಪೆರಿಮೆಂಟ್.
ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಬರಿಬೇಕು ಅಂತ ಹೇಳಿದ್ದಾರೆ. ಸೊ ಆಕ್ಟಿವಿಟಿ 1.11.12 the streams of rays emitted from the cathode are called cathode rays. Cathode rays are a stream of particles. Cathode rays are negatively charged. Electrons are negatively charged particles. Its mass is very small when compared to that of an atom. Next, activity 1.11.3 how did James Chadwick discover neutrons? Chadwick bombarded beryllium atoms with high energy alpha particles. He observed that some new particles are emitted which carry no charge, and mass of this particle is the same as that of protons, and it is termed as neutrons. The last one is learning outcome 1.12. Here prepare models using eco-friendly materials to show that solid, liquid, gases are arranged. The arrangement of particles ನಾವು ಬರಿಬೇಕು. ಸೊ ಇಲ್ಲಿ ನೀವು ಒಂದು ಥರ್ಮಾಕೋಲ್ ಆದ್ರೂ ತಗೊಳ್ಳಿ, ಅದರ್ವೈಸ್ ಕಾರ್ಡ್ಬೋರ್ಡ್ ಆದ್ರೂ ತಗೊಂಡು ಚಿಕ್ಪಿ ಅಂದ್ರೆ ಈ ಕಡಲೆ ಕಾಳು, ಅದರ್ವೈಸ್ ಸ್ಟೋನ್ಸ್ ಯಾವ್ದಾದ್ರು ತಗೊಂಡು ಒಂದು ಸಾಲಿಡ್ ನ ತುಂಬಾ ಹತ್ತತ್ರ ಇದನ್ನ ನೀವು ಪೇಸ್ಟ್ ಮಾಡಿ, ಮತ್ತೆ ಲಿಕ್ವಿಡ್ಗೆ ಅಂದ್ರೆ ಲೂಸ್ ಆಗಿ ಅಂದ್ರೆ ದೂರ ಸ್ವಲ್ಪ ದೂರ ನೀವು ಅದನ್ನ ಪೇಸ್ಟ್ ಮಾಡಬಹುದು. ಗ್ಯಾಸ್ಗೆ ತುಂಬಾ ದೂರ ನೀವು ಪೇಸ್ಟ್ ಮಾಡಿದ್ರೆ ವಿ ಕ್ಯಾನ್ ಸೋ ಹೌ ದೇ ಆರ್ ಅರೇಂಜ್ಡ್. ಕರೆಕ್ಟಾ? ನಾನಿಲ್ಲಿ ಒಂದು ಪಿಕ್ಚರ್ ಅನ್ನು ಸಹ ನಾನಿಲ್ಲಿ ಡಯಾಗ್ರಾಮ್ ಅನ್ನು ಹಾಕಿರ್ತೇನೆ. ಸಾರಿ, ನಾಟ್ ಡಯಾಗ್ರಾಮ್, ಕೆಲವು ಮಾಡೆಲ್ ಅನ್ನ ನಾನು ಇದರಲ್ಲಿ ತೋರಿಸ್ತೇನೆ. ನೀವು ಅದನ್ನ ರೆಫರ್ ಮಾಡಿಕೊಂಡು ಅದೇ ರೀತಿ ಮಾಡಿ, ಅದರ್ವೈಸ್ ಟು ಯುವರ್ ಇಮ್ಯಾಜಿನೇಷನ್. ನೆಕ್ಸ್ಟ್ ಆಕ್ಟಿವಿಟಿ 1.12.2 ವಾಟರ್ ಡಿಸ್ಟಿಲೇಷನ್. ಟೇಕ್ ವಾಟರ್ ಕಪ್ಸ್, ಬಿಗ್ ಸ್ಟೋನ್ಸ್, ಸ್ಮಾಲ್ ಸ್ಟೋನ್ಸ್, ಸ್ಯಾಂಡ್ ಮತ್ತೆ ಕಾಟನ್. ಇಷ್ಟು ಮೆಟೀರಿಯಲ್ಸ್ ನಿಮಗೆ ಬೇಕು. ವಾಟರ್ is passed through big stones where it filters the dirt particles in first stage, and second stage ಅಲ್ಲಿ filters the dirt particles which are small. Final stage water is cleaned using cotton where dirt and waste materials are completely removed. ವಾಟರ್ ಕಪ್ಸ್ ಗೆ ನೀವು ಒಂದು ಪೈಪ್ ನ ಕನೆಕ್ಟ್ ಮಾಡಬೇಕು. ಈ ಪ್ಲಾಸ್ಟಿಕ್ ಸ್ಟ್ರಾ ಬರುತ್ತೆ ನೋಡಿ, ನಾವು ಜ್ಯೂಸ್ ಎಲ್ಲ ಕುಡಿತೀವಲ್ವಾ, ಆ ಸ್ಟ್ರಾನ ತಗೊಂಡು ನೀವು ಕನೆಕ್ಟ್ ಮಾಡಿ ನೀವು ಮಾಡೆಲ್ ಅನ್ನ ಮಾಡಿ ತೋರಿಸಬಹುದು. ಒಂದರಲ್ಲಿ ಬಿಗ್ ಸ್ಟೋನ್ಸ್ ಹಾಕಿ, ಇನ್ನೊಂದರಲ್ಲಿ ಸ್ಮಾಲ್ ಸ್ಟೋನ್ಸ್, ಇನ್ನೊಂದರಲ್ಲಿ ಸ್ಯಾಂಡ್, ಕಾಟನ್, ಇಷ್ಟನ್ನು ನೀವು ಕನೆಕ್ಟ್ ಮಾಡಿದಾಗ ಈ ವಾಟರ್ ಪಾಸ್ ಆಗುತ್ತಲ್ವಾ. ಸೊ ಫಸ್ಟ್ ಸ್ಟೇಜ್ ಅಲ್ಲಿ ಹೇಗೆ ಕ್ಲೀನ್ ಆಗುತ್ತೆ, ಸೆಕೆಂಡ್ ಸ್ಟೇಜ್ ಅಲ್ಲಿ ಅದನ್ನ ನೀವು ತೋರಿಸಬಹುದು. ನೆಕ್ಸ್ಟ್ ಆಕ್ಟಿವಿಟಿ 1.12.3 ಇಲ್ಲಿ ರೀಸೈಕಲ್ ವೇಸ್ಟ್ ವಾಟರ್ ಫ್ರಮ್ ಸ್ಕೂಲ್ ಕಿಚನ್ ಅಂತ ಕೇಳಿದ್ದಾರೆ. ಸೇಮ್ ಅಲ್ಲಿ ನಾವೇನು ವಾಟರ್ ಕಪ್ ತಗೊಂಡ್ವಿ, ಇಲ್ಲಿ ಒಂದು ಬಕೆಟ್ ನ ಒಂದು 5 ಬಕೆಟ್ ನ ತಗೊಳ್ಳಿ. Waste water from the kitchen is passed to buckets. Arrange 5 buckets by using pipes or tubes. In one big and in second put small stones. First ಅಲ್ಲಿ big stone ಹಾಕ್ತೀರಾ, ಇನ್ನೊಂದು ಇದರಲ್ಲಿ small stones ಹಾಕ್ತೀರಾ. Third bucket sand, and in fourth cotton. Water is filtered in this process. So water filter ಆಗುತ್ತೆ. Clean water collected in fifth bucket. This water used for watering plants, in toilet, etc. This is the answer. Fine. So we completed the theme 1, all the answers. Even I posted the theme 2, living world, all the learning outcome answers. Next theme ಗೆ ನಿಮಗೆ ಇವಾಗ ಪ್ರೆಸೆಂಟ್ ಯಾವ ಥೀಮಿಗೆ ಆನ್ಸರ್ಸ್ ಬೇಕೋ ಅದು ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ಆದಷ್ಟು ನಮ್ಮ ಚಾನೆಲ್ ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.